त्र्यंबकाय त्रिपरान्तकाय त्रिपाग्ने कालाय कालाग्ने रुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः। सद्यो जातुं प्रपद्यामि सद्यो जाताय वे नमो नमः। भवे भवे नाति भवे भवस्मवान् भवोद्भवाय नमः। वामदेवाय नमो ज्येष्ठाय नमः श्रेष्ठाय नमो रुद्राय नमः कालाय नमः कलविकर्णाय नमः बलविकर्णाय नमो बलाय नमो बलप्रमदनाय नमः सर्वभूतदमनाय नमो मनोन्मनाय नमः। अघोरेभ्यो सघोरेभ्यो घोरघोरसर्वेभ्यः सर्वेभ्यः सर्वेभ्यो नमस्ते अस्तु रुद्ररूपेभ्यः। तत्पुरुषाय विद्महे महादेवाय धीमहि तन्नो रुद्र प्रचोदयात्। ईशान सर्वविद्यानाम् ईश्वर सर्वभूतानां ब्रह्माधिपतिर्ब्रह्मणोऽधिपतिर्ब्रह्म शिवो मे अस्तु सदा शिवों हर हर महादेव। तत्पुरुषाय विद्महे महादेवाय धीमहि तन्नो रुद्रः प्रचोदयात्। नमस्ते अस्तु भगवन् विश्वेश्वराय महादेवाय त्र्यंबकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः। तत्पुरुषाय विद्महे महादेवाय धीमहि तन्नो रुद्रः प्रचोदयात्। ಇದು ಶ್ರೀ ಸತ್ಯಲಿಂಗೇಶ್ವರ ಸ್ವಾಮಿ ಕ್ಷೇತ್ರ. ಶ್ರೀ ಸತ್ಯಗಣಪತಿ, ಶ್ರೀ ಸತ್ಯಲಿಂಗೇಶ್ವರ, ಶ್ರೀ ಸತ್ಯನಾರಾಯಣ, ಮಹಾಲಕ್ಷ್ಮಿ, ಪ್ರಸನ್ನ ಪಾರ್ವತಿ ಸಮೇತ ಆದಿತ್ಯಾದಿ ನವಗ್ರಹಗಳ ದೇವತಾನ ಸನ್ನಿಧಿ. ಈ ದೇವಸ್ಥಾನದಲ್ಲಿ ಏನಪ್ಪ ಅಂದರೆ ಸಂಕಷ್ಟಹರ ಚತುರ್ಥಿ, ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೂ ಅಮಾವಾಸ್ಯೆ ಪೂಜೆ ವಿಶೇಷವಾಗಿ ನಡೆಯುತ್ತದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಅವರ ಮನೋವಾಂಛಾ ಫಲಗಳನ್ನು ಲಭಿಸುತ್ತದೆ. ನಾಳೆ ಅಮಾವಾಸ್ಯೆ ದಿವಸ ಮಹಾಮೃತ್ಯುಂಜಯ ಹೋಮ ಇರುತ್ತದೆ. ಈ ದೇವಸ್ಥಾನದಲ್ಲಿ ಎರಡೇ ಅಮಾವಾಸ್ಯೆಗೆ ನಾವು ಮಹಾಮೃತ್ಯುಂಜಯ ಹೋಮ ಮಾಡೋದು. ಒಂದು ಮಾಘ ಮಾಸದ ಅಮಾವಾಸ್ಯೆ ಮತ್ತು ಕಾರ್ತಿಕ ಮಾಸದ ಅಮಾವಾಸ್ಯೆ. ಬಹಳ ಜನ ಸೇರಿ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾರೆ. ಅದೇ ಶ್ರೀ ಸಂಕಷ್ಟಹರ ಚತುರ್ಥಿ ಪೂಜೆ ಹಾಗೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಪೌರ್ಣಮಿ ದಿವಸ ಹಾಗೂ ಅಮಾವಾಸ್ಯೆ ದಿವಸ ಈಶ್ವರನಿಗೆ ಅಮಾವಾಸ್ಯೆ ಪೂಜೆ ನಡೆಯುತ್ತದೆ, ಪ್ರದೋಷ ಪೂಜೆ ನಡೆಯುತ್ತದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾರೆ. ಇವತ್ತು ಸಹ ಸಂಜೆ ಶ್ರೀ ಸತ್ಯಲಿಂಗೇಶ್ವರ ಸ್ವಾಮಿಗೆ ಪಂಚಾಮೃತ ಪೂರ್ವಕ ರುದ್ರಾಭಿಷೇಕ ಇರುತ್ತದೆ. ಅದಕ್ಕೂ ಸಹ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾರೆ. ಈ ದೇವಸ್ಥಾನದಲ್ಲಿ ಏನಪ್ಪ ಅಂತಂದರೆ ಯಾರು ಏನೇ ಹರಕೆ ಹೊತ್ಕೊಂಡ್ರೂ ನೆರವೇರುತ್ತೆ. ಅದಕ್ಕೆ ಶ್ರೀ ಸತ್ಯಗಣಪತಿ, ಸತ್ಯಲಿಂಗೇಶ್ವರ, ಸತ್ಯನಾರಾಯಣ ಎಲ್ಲ ಸತ್ಯ 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 ಅಂತಲೇ ಇದೆ. ಆ ಭಗವಂತ ಎಲ್ಲ ರೀತಿಯಲ್ಲೂ ಎಲ್ಲರಿಗೂ ಎಲ್ಲ ರೀತಿಯಲ್ಲೂ ಒಳ್ಳೇದು ಮಾಡ್ತಾನೆ. ಅದಕ್ಕೆ ಅಪಾರವಾದಂತಹ ಭಕ್ತಾದಿಗಳು ಪ್ರತಿ ಸಂಕಷ್ಟಿಗೂ ಮತ್ತು ಪ್ರತಿ ಪೌರ್ಣಮಿಗೂ ಅಮಾವಾಸ್ಯೆಗೆ ಬಂದು ಭಾಗವಹಿಸುತ್ತಾರೆ. ನನ್ನ ಹೆಸರು ರಾಘವೇಂದ್ರ ಶಾಸ್ತ್ರಿ ಅಂತ. ನಾನು ಇಲ್ಲಿ 30 ವರ್ಷದಿಂದ ಅರ್ಚಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ಆಗಲೇ ಮಾತಾಡಿದಂಥವ್ರು ನಮ್ಮ ಗುರುಗಳು ಗೋಪಾಲಕೃಷ್ಣ ಶಾಸ್ತ್ರಿಗಳು, ವೇದ ಬ್ರಹ್ಮಶ್ರೀ ಗೋಪಾಲಕೃಷ್ಣ ಶಾಸ್ತ್ರಿಗಳು. ನಾವು ರಾಘವೇಂದ್ರ ಶಾಸ್ತ್ರಿಗಳು ಅಂತ ಈ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರಾಗಿ 30 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ ಆ ಸ್ವಾಮಿಗೆ.